ಹೇಳೋ 70 ಪೆನ್ ಎಲ್ಲಿ ಹೋಯ್ತು? ಎಲ್ಲಿ? ಮನೇಲಿ 20 ಕಳೆದೋಯ್ತು. ಆಮೇಲೆ ಆಚ ಕಡೆ 5 ಎಲ್ಲಿ? ಯಾರು? ನಿನ್ನ ಬ್ಯಾಗಿಂದ ಸ್ಟೀಲ್ ಮಾಡಿದ್ರು 5 ಪೆನ್ನು ಡೆಸ್ಕಿಂದ. ಆಮೇಲೆ ಎಷ್ಟಾಯಿತು? 25 ಆಯಿತು. ಆಮೇಲೆ ಹಳೆ ಮನೆ ಯಾವಕ್ಕೆ? ಹಳೆ ಮನೆ ಆಚಾ ಕೆಳಗಡೆ ಮನೆಯಲ್ಲಿ 10 ಹೋಯ್ತಾ? ಓಕೆ. ಆಮೇಲೆ 35 ಆಯಿತು. ಯಾವ ಟೇಬಲ್ ಮೇಲೆ? ಹಾಂ. ಎಷ್ಟು? ಹಾಂ. ಆಮೇಲೆ ಎಷ್ಟು ಜನ ಕೊಟ್ಟಿದ್ದೀರಾ? ನಿಖಿಲ್, ಸಾಗರ್, ಇದು ರೋಹಿತ್ ಮತ್ತು ಎಷ್ಟು ಪೆನ್ ಕೊಟ್ಟಿರ್ಬೋದು? 5 ಪೆನ್ ಕೊಟ್ಟಿದ್ದೀರಾ? 40 ಆಯಿತು. ಇನ್ನು 30? ಇದು ಯೂಸ್ ಮಾಡಿದ್ದ ಎಷ್ಟೊಂದು ಏನು ಲೆಡ್ ತೆಗ್ಬಿಟ್ಟಿದ್ದೆ. ಲೆಡ್ ತೆಗ್ಬಿಟ್ಟು ಹಿಂಗೆ ಆಚ ಕಡೆ ಹಿಂಗೆ ಬರುತ್ತೆ ನೋಡ್ತಾ ಇದ್ದ? ಹಾಂ. ಅದೆಷ್ಟಾಯಿತು? ಅದ್ರಲ್ಲಿ 3 ಮತ್ತು ಇನ್ನೂ 2 ಮುಗ್ದೋಯ್ತು. 2 ಬರೆದ್ಬಿಟ್ಟಿದ್ದೀರಾ? 3 ಲಿಡ್ ತೆಗ್ದಿದ್ದೀರಾ? ಇನ್ನೂ ಡ್ರೈ ಆಗಿಬಿಟ್ಟಿತ್ತು. ಇನ್ನೆರಡು ಡ್ರೈ ಆಗೋಯ್ತು. ಓಕೆ. 47 ಆಯಿತು. $70 ಕ್ಯಾಲ್ಕುಲೇಷನ್ ನನಗೆ ತೋರಿಸ್ಬಿಡ ಅಷ್ಟೇ. ಬೇಕೇನು ಏನು ಬೇಕಾಗಿಲ್ಲ ಬೇರೆ. ಇನ್ನು ಸೆಲ್ಲ ಪೆನ್ನೆಲ್ಲ ಐತೆ. ಇನ್ನೊಂದು ಒಂದು ಯೂಸ್ ಮಾಡಿದ್ದೆ. ಹಾಂ. ಸೆಲ್ಲ ಪೆನ್ ಎಲ್ಲಿದೆ? ಈಗ ನಂದು ಪೆನ್ಸಿಲ್ ಬಾಕ್ಸ್ ಆಯಿತು. ಎಷ್ಟು? 1. ಹಾಂ. ಆಮೇಲೆ ಲೈಕ್ ಪೆನ್ಸಿಲ್ ಅಂತ ಇಲ್ಲಿ ಕಳೆದೋಯ್ತು. ಎಲ್ಲಿ? ಇಲ್ಲಿ ಮನೇಲಿ. ಹಾಂ. ಇನ್ನು 30 ಪೆನ್ಸ್ ಏನಾಯಿತು? ಪೆನ್ಸಲ್ಲ ಪೆನ್ನು ಟೋಟಲ್ 70 ಪೆನ್ನಿಂದ ಏನಾಯಿತು ಹೇಳೋ? ಹೆಂಗೆ ಕಳೆದಾಕ್ಬಿಟ್ಟಿದ್ದೀರಾ? ಎಷ್ಟು ಕಳೆದಾಕಿದ್ದೀರಾ? ಎಲ್ಲೆಲ್ಲಿ ಕಳೆದಾಕಿದ್ದೀರಾ ಹೇಳು? ಮನೇಲಿ ಎಷ್ಟು ಕಳೆದಾಕಿದೆಯಾ? 10 to 20 ಮನೇಲಿ ಕಳೆದಾಕಿದೆಯಾ? ಆಮೇಲೆ ಸ್ಕೂಲಲ್ಲೇ ಎಷ್ಟು? ಬ್ಯಾಗ್ ತಗೊಂಡೋಗಲ್ಲ ನಾನು.